ಸಿಂಹರಾಶಿ, ನಿಮ್ಮ ಕೆಲಸದ ಶೈಲಿ, ನಿಮ್ಮ ನಡವಳಿಕೆ ಇದೇನಾದರೂ ಬದಲಾಯಿತು ಅಂತಾದರೆ ಅದು ನಿಮಗೆ ಮಾರಕವಾಗುತ್ತೆ. ಆಯಾ ವಯಸ್ಸಿಗೆ ಅನುಗುಣವಾಗಿ ಅದೆಲ್ಲವನ್ನು ಲೆಕ್ಕ ಹಾಕ್ಕೊಳ್ಬೇಕು. ವಿದ್ಯಾರ್ಥಿಗಳು ನಾನೇನೋ ಬೇರೆ ರೀತಿಯಲ್ಲಿ ಓದನ್ನು ಪ್ರಾರಂಭ ಮಾಡ್ತೀನಿ, ನಾನು ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಂತಹ ಓದಿನ ಶೈಲಿಯನ್ನು ಬದಲಾಯಿಸ್ತೀನಿ ಇತ್ಯಾದಿಗಳು. ಕೆಲವರು ವೃತ್ತಿಯನ್ನು ಅನುಸರಿಸ್ತಾ ಇರಬೇಕಾದ್ರೆ ವೃತ್ತಿಯಲ್ಲಿ ಏನೋ ಗಣನೀಯವಾದಂತಹ ಬದಲಾವಣೆಯನ್ನು ಮಾಡಿಬಿಡ್ತೀನಿ ಅನ್ನುವಂಥದ್ದು, ಉದ್ಯೋಗದಲ್ಲಿ ಏನೋ ಬದಲಾವಣೆಗೆ ಪ್ರಯತ್ನಗಳನ್ನು ಮಾಡುವಂಥದ್ದು, ಮುಂದೆ ಯಾವತ್ತೋ ಒಂದು ದಿವಸ ನಾನು ನನ್ನ ಈ ಎಲ್ಲ ನಿಯಮಗಳನ್ನು ಬದಲಾಯಿಸ್ಕೊಂಡು ಬಿಡ್ತೀನಿ ಅನ್ನುವಂತಹ ತೀರ್ಮಾನಕ್ಕೆ ಬರೋದಿದೆಯಲ್ಲ, ಅಂಥದ್ದು ನಿಮಗೆ ಭವಿಷ್ಯದಲ್ಲಿ ಮಾರಕವಾಗುತ್ತೆ, ತೊಂದರೆಯಾಗುತ್ತೆ. ಅದರಿಂದಲೇ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಾಗತ್ತೆ ಅನ್ನುವಂಥದ್ದು. ಕಾಲು ನೋವಿಂದ ಸ್ವಲ್ಪ ಬೇಸರ ಆಗಬಹುದು. ಅದಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ವಹಿಸಿದರೆ ಯಾವ ಸಮಸ್ಯೆಗಳು ಕೂಡ ಆಗದೇ ಇರುವಂಥದ್ದಾಗುತ್ತೆ. ಸ್ವಲ್ಪ ಮಂದಗತಿಯನ್ನು ಈ ದಿವಸ ಇಡೀ ದಿನ ಅನುಸರಿಸಬೇಕಾಗತ್ತೆ. ಅಂದರೆ ನಿಧಾನಕ್ಕೆ ನೀವು ಒಪ್ಪಿಕೊಳ್ಬೇಕಾಗತ್ತೆ. ನಿಮ್ಮ ಆತುರಕ್ಕೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂತಹದ್ದು, ಆಗುವಂತಹ ಕೆಲಸ ಬಹಳ ನಿಧಾನಗತಿಯಿಂದ ಸಾಗುತ್ತೆ. ಆದರೆ ಅದಕ್ಕೆ ನೀವು ಹೊಂದಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಇದೆ. ನಿಮ್ಮ ಒಂದು ಯಾವುದೋ ಆತುರಕ್ಕೆ ಕೆಲಸಗಳು ಆಗಲಿಲ್ಲ ಅಂತ ಹೇಳಿ ಕೋಪವನ್ನು ಮಾಡಿಕೊಂಡ್ರೆ ಆಗಬೇಕಾದಂತಹ ಕೆಲಸಗಳು ಕೂಡ ಮತ್ತೆ ಹಿನ್ನಡೆಯಾಗ್ತಕ್ಕಂಥದ್ದು, ಅಥವಾ ಅದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ಗುರಿ ಮುಟ್ಟುವ ತನಕ ಯಾವುದೇ ಕಾರಣಕ್ಕೂ ವಿಶ್ರಾಂತಿಯನ್ನು ಪಡಿಬೇಡಿ. ಅಂದರೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ನೀವು ಅಂದುಕೊಂಡಂತಹ ಕೆಲಸ ಆಯಿತು ಅಂತಾದಾಗ ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಈ ದಿವಸದಲ್ಲಿ ನಿಮಗೆ ಬರುವಂತಹ ಆದಾಯದ ಗುಣಮಟ್ಟ ಹೆಚ್ಚಿನದಾಗಿ ನಿಮ್ಮನ್ನು ಕಾಪಾಡುವಂಥದ್ದು, ಅಥವಾ ನಿಮಗೆ ಲಾಭವನ್ನು ಕೊಡುವಂಥದ್ದು, ನಿಮಗೆ ಖುಷಿಯನ್ನು ಕೊಡುವಂಥದ್ದು ಆಗುತ್ತೆ ಅಂತ ಅರ್ಥ. ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿರುತ್ತೆ. ಯಾವುದೋ ವಿಷಯಕ್ಕೆ ಕಾನೂನಾತ್ಮಕವಾದಂತಹ ಹೋರಾಟವೋ ಅಥವಾ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯೋ ಒದಗಿ ಬಂದರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಚಾರಗಳು ನಿಮಗೆ ಒಂದಷ್ಟು ತಾತ್ಕಾಲಿಕವಾದಂತಹ ಉಪಶಮನವನ್ನು ಮಾಡುತ್ತೆ ಅನ್ನುವಂತಹ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಗುರುತರವಾದಂತಹ ಜವಾಬ್ದಾರಿಯ ಮಾತುಕತೆಗಳು ನಡೀಬಹುದು. ಅದು ಸಾಂಸಾರಿಕವಾಗಿ, ವ್ಯಾವಹಾರಿಕವಾಗಿ, ಅಥವಾ ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ರೀತಿಯ ಚರ್ಚೆಗಳು, ವಿಚಾರಗಳು ಮುನ್ನೆಲೆಗೆ ಬರುವಂತಹದ್ದು. ಅಲ್ಲಿ ಆಡತಕ್ಕಂತಹ ಮಾತುಗಳು ಬಹಳ ವಿಶೇಷವಾದಂತಹದ್ದು, ತುಂಬ ಮೌಲ್ಯಯುತವಾದಂತಹ ಮಾತುಗಳಾಗಿರುತ್ತೆ. ಅಲ್ಲಿ ವಿವೇಕದಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಹೊಸಬರ ಪರಿಚಯವಾಗುತ್ತೆ. ಅದನ್ನು ನಾವು ನಮ್ಮ ಒಳ್ಳೆಯತನದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಬೇಕಾದರೂ ಕೂಡ ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ಮ ಕೈಲಿರುತ್ತೆ. ಅದರ ಬಗ್ಗೆ ಚಿಂತನೆಗಳು ನಡೀಬೇಕಾದಂಥದ್ದು. ಪ್ರಯಾಣದಿಂದ ಆಲಸ್ಯವಾಗುತ್ತೆ, ಅದರಿಂದ ಅವಕಾಶ ವಂಚಿತರಾಗ್ತೀರಿ. ಎಲ್ಲೋ ದೂರಿನ ಪ್ರಯಾಣವನ್ನು ಮಾಡಿರ್ತೀರಿ, ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತಾಗತ್ತೆ. ಬೇರೆ ಬೇರೆ ಅವಕಾಶಗಳು ಸಿಕ್ಕಿದಾಗ ಅಷ್ಟೊಂದು ಉತ್ಸಾಹದಿಂದ ಆ ಕೆಲಸಕ್ಕೆ ಹೋಗಿ ಆ ಕೆಲಸವನ್ನು ನಿಮ್ಮದಾಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಆಲಸ್ಯ, ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಆಗ ಸಿಕ್ಕಬೇಕಾದಂತಹ ಅವಕಾಶಗಳು ತಪ್ಪಿ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರ್ಥಿಕವಾದಂತಹ ನಷ್ಟ, ವೃತ್ತಿಯಲ್ಲಿ ಅಸಮಾಧಾನ, ಇವೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಇಲ್ಲ ನಷ್ಟವಾಗುವಂಥದ್ದು, ಜೊತೆಗೆ ವೃತ್ತಿಯಲ್ಲಿ ಅಸಮಾಧಾನ, ಮಾಡುವಂತಹ ಕೆಲಸದಲ್ಲಿ ಏನೂ ಸಮಾಧಾನ ಸಿಕ್ಕದೇ ಇರುವಂಥದ್ದು. ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಮಾತಾಡ್ತಾರಲ್ಲ ಕೆಲವರು, ಅದು ಇದೇ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಶೀತ ಸಂಬಂಧವಾದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು. ಅದರಿಂದಲೂ ಕೂಡ ಕೆಲವು ಕೆಲಸಕ್ಕೆ ಅಡ್ಡಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರ ಮತ್ತು ಬಂಧುಗಳ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು. ಸ್ನೇಹಿತರು ಹೆಚ್ಚಾಗಿ ನಿಮ್ಮ ಒಡನಾಟಕ್ಕೆ ಬರ್ತಾರೆ. ಬಂಧುಗಳಲ್ಲೂ ಕೂಡ ನಿಮ್ಮ ಒಂದು ಆತ್ಮೀಯತೆ ಹೆಚ್ಚಾಗುವಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಹೆಚ್ಚು ಕೆಲಸ ಕಾರ್ಯಗಳಿಂದ ದೈಹಿಕವಾದಂತಹ ಶ್ರಮ, ಸ್ವಲ್ಪ ಮಟ್ಟಿಗೆ ನಿಮಗೆ ಆಯಾಸವಾಗ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ವಿಚಾರಗಳನ್ನು ನೋಡಬೇಕಾಗತ್ತೆ, ಗಮನಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕೈ ಹಾಕಿದಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ. ಇದು ಎಂಥವರಿಗೂ ಕೂಡ ಬೇಜಾರನ್ನು ಅಥವಾ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ಕೈ ಹಾಕಿದಂತಹ ಕೆಲಸಗಳು ಯಾವುದು ಅನ್ನುವಂಥದ್ದನ್ನು ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕು. ಬಲೀಯಸಿ ಸ್ಪರ್ಧಾ, ನಮಗಿಂತ ಬಲಿಷ್ಠವಾದಂತಹ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು,
ನಮ್ಮ ಶಕ್ತಿಗೆ ಮೀರಿ ಕೆಲವಷ್ಟು ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು, ನಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಮೀರಿ ಒಂದಷ್ಟು ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು, ಇಂತಹ ಕೆಲಸಗಳು ಆಗಲಿಲ್ವಲ್ಲ ಅಂತ ಹೇಳಿ ಬೇಸರ ಮಾಡಿಕೊಳ್ಳುವಂಥದ್ದು ನಮ್ಮ ಯೋಗ್ಯತೆಗೆ ಮೀರಿದಂಥದ್ದಾಗತ್ತೆ. ಅಂತಹ ವಿಚಾರಗಳನ್ನು ಸರಿಯಾಗಿ ಗಮನಿಸಿ ಯಾವುದು ನಮಗೆ ಸೂಕ್ತವೋ ಯಾವುದು ಯುಕ್ತವೋ ಅಂತಹ ಕಾರ್ಯಗಳನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ಹೇಳಿದಂತಹ ಸಮಸ್ಯೆಗಳು ಎದುರಾಗುವಂಥದ್ದು ಬರುವುದಿಲ್ಲ. ಯಾಕೆ ಅಂತಂದರೆ ಯೋಗ್ಯತೆಯನ್ನು ತಿಳಿದು ನಾವು ಕೆಲಸಕ್ಕೆ ಮುಂದಾಗಬೇಕಾದಂಥದ್ದು. ವಿಶ್ರಾಂತಿ ಇಲ್ಲದೆ ಕೋಪ ಬರುತ್ತೆ, ಮನೆಯ ವಾತಾವರಣ ಹಾಳಾಗಿರುತ್ತೆ, ಇವೆಲ್ಲವೂ ಕೂಡ ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗತ್ತೆ. ಶರೀರಕ್ಕೆ ವಿಶ್ರಾಂತಿ ಬೇಕು, ಅದಿಲ್ಲ ಅಂತಾದಾಗ ನಿಮಗೆ ಸಿಟ್ಟು ಬರುವಂತಹದ್ದು ಸಹಜವಾಗುತ್ತೆ. ಇದರಿಂದ ಮನೆಯ ಇಡೀ ವಾತಾವರಣ ಹಾಳಾಗಿ ಹೋಗುತ್ತೆ. ಎಲ್ಲರ ಮೇಲೂ ಕೂಡ ಕೂಗಾಡ್ತೀರಿ, ಯಾರೂ ಕೂಡ ನಿಮಗೆ ಸಹಕರಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲೇ ಆಗುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ, ಅದು ನಿಮಗೆ ಅನಗತ್ಯವಾದಂತಹ ಖರ್ಚನ್ನು ಸ್ವಲ್ಪ ಈ ದಿವಸ ಕಡಿಮೆ ಮಾಡಿ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮುಖ್ಯವಾಗಿ ಹೊಂದಾಣಿಕೆಯ ಅಗತ್ಯತೆ ಇರುತ್ತೆ. ಎಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀರೋ ಅಲ್ಲಿ ನಿಮಗೆ ಲಾಭ ಇದೆ. ನಾನು ಯಾವುದಕ್ಕೂ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ, ನಾನು ರಾಜಿ ಆಗೋದಿಲ್ಲ ಅನ್ನುವಂತಹ ಪಟ್ಟನ್ನು ಸಡಿಲಿಸದೇ ಇದ್ದರೆ ನೀವು ನಷ್ಟವನ್ನು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೆ ಸಿದ್ಧವಾಗಿದ್ದರೆ ನಿಮ್ಮ ಮನಸ್ಸೋ ಇಚ್ಛೆ ನೀವು ನಡ್ಕೊಳ್ಳಬಹುದು ಅನ್ನುವಂತಹ ಅರ್ಥ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ವಿರಸ ಅಥವಾ ಕೌಟುಂಬಿಕವಾದಂತಹ ಕೆಲವು ಸಮಸ್ಯೆಗಳು, ಕೌಟುಂಬಿಕವಾದಂತಹ ಜಗಳಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ ಪ್ರಸಂಗಗಳು ಹೆಚ್ಚಾಗುತ್ತೆ. ಆತ್ಮವಿಶ್ವಾಸವನ್ನು ನೀವು ಎಷ್ಟೇ ಬೆಳೆಸ್ಕೊಂಡಿದ್ರು, ಉಳಿಸ್ಕೊಂಡಿದ್ರು, ಗಟ್ಟಿಯಾಗಿರಿಸ್ಕೊಂಡಿದ್ರು, ಅದಕ್ಕೆ ಧಕ್ಕೆ ಬರತಕ್ಕಂತಹ ಕೆಲವು ಪ್ರಸಂಗಗಳು ಅಲ್ಲಿ ಒದಗದಾಗ ಆತ್ಮವಿಶ್ವಾಸ ಅನ್ನುವಂಥದ್ದು ಕುಂದಿ ಹೋಗುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡಲಿಲ್ಲ, ಅವಮಾನಕ್ಕೆ ಅದು ದೊಡ್ಡ ಮಟ್ಟದ ಕಾರಣವಾಗುತ್ತೆ ಅನ್ನುವಂಥದ್ದು. ವ್ಯಾಪಾರ ವಿಸ್ತರಣೆಗೆ ಅವಕಾಶ ಇದೆ. ಇನ್ನೇನಾದರೂ ಹೊಸತಾಗಿ ಮಾಡಬೇಕು ಅನ್ನುವಂಥದ್ದು ಆಲೋಚನೆಗಳು ಬಂದರೆ ಅದಕ್ಕೆ ಅವಕಾಶಗಳಿದೆ. ಸಕಾಲವನ್ನು ಉಪಯೋಗ ಮಾಡಿಕೊಂಡು ನೀವು ಅದನ್ನು ವಿಸ್ತರಿಸ್ಕೊಳ್ಳಬಹುದು ಅನ್ನುವಂತಹ ಅರ್ಥ. ಭಾವನಾತ್ಮಕವಾದಂತಹ ವಿಚಾರಗಳು ನಿಮಗೆ ತುಂಬ ದುಃಖವನ್ನು ತರುತ್ತೆ. ಭಾವನಾತ್ಮಕವಾಗಿ ಯೋಚನೆ ಮಾಡಿದಂತಹ ವಿಚಾರಗಳು ಏನಿದೆ ಅದು ದುಃಖಕ್ಕೆ ಕಾರಣವಾಗುತ್ತೆ ಹೊರತು ಅದರಿಂದ ಏನೂ ನಿಮಗೆ ಅನುಕೂಲ ಅನ್ನುವಂಥದ್ದು ಇರೋದಿಲ್ಲ. ಉತ್ತಮವಾದಂತಹ ಕೆಲಸಗಳಿಂದ ಯಶಸ್ಸನ್ನು ನೋಡ್ತೀರಿ, ಅದು ನಿಮಗೆ ಲಾಭದಾಯಕವಾದ್ದು, ಜೊತೆಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕತ್ತೆ ಅನ್ನುವಂತಹ ಯಾವುದೋ ಒಂದು ತಿರುವು ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇಷ್ಟು ದಿನ ಹೋರಾಟ ಮಾಡಿದಂತಹ ಕಾನೂನಾತ್ಮಕವಾದಂತಹ ವಿಷಯ ನಮಗೆ ಫಲವನ್ನು ಉತ್ತಮವಾದಂತಹ ರೀತಿಯಲ್ಲಿ ಕೊಡುತ್ತೆ ಅನ್ನುವಂತಹ ಸಮಾಧಾನ, ಖುಷಿ ನಿಮ್ಮದಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಆರಾಧನೆಯನ್ನು ಮಾಡಿ. ಶುಭವಾಗಿ.